ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮಿನಿ ವ್ಲಾಗ್. ಚಂದ್ರಪಣ್ಣದಲ್ಲಿದ್ದೆ 6:30 ಅಲಾರಾಮ್ ಇಟ್ಕೊಂಡು ಎದ್ದು ಸ್ನಾನ ಮಾಡ್ಕೊಂಡು ಇವತ್ತು ಒಂದು ಕಾನ್ಸೆಪ್ಟ್ ವಿಡಿಯೋ ಮಾಡಬೇಕಿತ್ತು, ಒಂದು ಪ್ರಮೋಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಲ್ಲ ನನ್ನ ಬ್ಯಾಗ್ ಒಳಗಡೆ ಫುಲ್ ಮೆಸ್ ಆಗಿ ತುಂಬ ಭಾರನ ಹೊತ್ಕೊಂಡು ಓಡಾಡ್ತಿದ್ದೆ. ಇವತ್ತೇನೇನು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಬಾಕಿ ಬೇಕಾಗಿರೋದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಸರಿ ಅಂದ್ಬಿಟ್ಟು ಸೋಮವಾರ ತಲೆ ಸ್ನಾನ ಮಾಡಿದ್ದೆ, ದೇವ್ರಿಗೆ ಕೈ ಮುಗಿದು ತಿಂಡಿ ಮಾಡಿಕೊಂಡು ಅದಾದಮೇಲೆ ಒಂದು ರೀನ್ ಮಾಡಿಕೊಂಡು ಕಾನ್ಸೆಪ್ಟ್ ವಿಡಿಯೋ ಇತ್ತಲ್ಲ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ಬ್ಯಾಂಗ್ಳೂರ್ಗೆ ಓಡಬೇಕಿತ್ತು. ನನ್ನ ತಂಗಿಗೇನೋ ಒಂದು ಸ್ವಲ್ಪ ಬ್ಯಾಂಕಿಂಗ್ ಕೆಲಸ ಇತ್ತು ಅಂತ ಅಂದು 12 ಗಂಟೆ ಬ್ಯಾಂಕಿಂಗ್ ಕೆಲಸ ಮುಗಿಸ್ಕೊಂಡು 12:30 ಬಸ್ ಹತ್ತೋದಕ್ಕೆ ಹೋದ್ರೆ ಫುಲ್ ಗಿಜಿ ಆಗಿತ್ತು. ಆಗೋ ಈಗ ನಾನ್ ಸ್ಟಾಪ್ ಬಸ್ ಸಿಕ್ತು, ಹತ್ತಿದ್ವಿ. ಅದಾದ್ಮೇಲೆ ಮುಂದೆಗಡೆ ಹೇಗೆ ಹತ್ಕೋತಿದ್ದಾರೆ ಅಂತ ನೋಡಿದ್ರಲ್ಲ, ನಮ್ಮ ಕಡೆ ಜನನೇ ಹೇಗೆ ಕಣ್ರಿ. ಏನೇ ಆಗಲಿ ನಮ್ಮ ಜನ ಬಿಸಿಲು ಅಂದರೆ ಬಿಸಿಲು, ಮಳೆ ಅಂದರೆ ಮಳೆ, ಚಳಿ ಅಂದರೆ ಚಳಿ ಅಂತ ಅಂತಾರೆ. ನನಗೆ ಬಿಸಿಲು ಬಿಟ್ಟರೆ ಇನ್ನು ಯಾವ ವೆದರ್ ಆದರೂ ಸೂಪರ್ ಆಗಿರುತ್ತೆ. ಈ ಥರ ಮಳೆಯಲ್ಲಿ ನೆನ್ಕೊಂಡು ಹೋಗೋ ಅಂದ್ರೆ ನಾನು ನೆನ್ಕೊಂಡು ಹೋಗೋದಕ್ಕೆ ಸಹಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಈ ಸೌಂದರ್ಯನ ಕಣ್ ತುಂಬಿಸ್ಕೊಂಡು ಅಷ್ಟೊಳಗೆ ಬ್ಯಾಂಗ್ಳೂರ್ ಬತ್ತು. ಇನ್ನು ಬ್ಯಾಂಗ್ಳೂರಲ್ಲಿ ಕೇಳಬೇಕಲ್ಲ, ಮಳೆಯಲ್ಲಿ ಒಂದು ಕ್ಯಾಬು ಬುಕ್ ಆಗ್ತಿರ್ಲಿಲ್ಲ. ಆಗೋ ಈಗ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೇಗೋ ಮನೆಗೆ ಬಂದ್ವಿ. ಅದಾದಮೇಲೆ ನಾವು ನೀರು ಕುಡ್ದಿರ್ಲಿಲ್ಲ. ಈಗ ಗೊತ್ತಿಲ್ಲ ವಿಷಯ, ನೀರು ಕುಡಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಚಾನ್ಸ್ ತಗೊಳ್ಳಬೇಡ ಅಂತ ಅಂದ್ಬಿಟ್ಟು ಸೀದಾ ಮನೆಗೆ ಬಂದು ನೀರು ಕುಡಿದೆ. ಪಾನಿಪುರಿ ತಿನ್ನೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅಂದ್ಬಿಟ್ಟು ಪಾನಿಪುರಿ ತಿನ್ನೋಕೆ ಕೊಟ್ವಿ. ಏನು ಗೊತ್ತಾ, ಬ್ಯಾಂಗ್ಳೂರಲ್ಲಿ ದುಡ್ಡಲ್ಲಿ ಬಿಂದಾಸ್ ಆಗಿರ್ಬೋದು, ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಮನೆಯೊಳಗೆ ಹೇಳ್ದೆ ಊಟ ಮಾಡ್ಕೊಬಿಡೋಣ ಕಣೆ ಅಂತ, ಇಲ್ಲ ಪರವಾಗಿಲ್ಲ ಮನೇಲೆ ಮಾಡ್ತೀನಿ ಅಂತ ಕರ್ಕೊಬಂದ್ಲು. ಮನೇಲೂ ಏನೂ ಕೊಡಲಿಲ್ಲ. ಅದಾದಮೇಲೆ ನನಗೊಂದು ಪ್ರಮೋಷನ್ ವಿಡಿಯೋ ಇತ್ತು, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕಿತ್ತಲ್ಲ, ಅದನ್ನೆಲ್ಲ ನೋಟ್ ಮಾಡ್ಕೊತಿದ್ದೆ. ನೋಡಿ ಇಷ್ಟನ್ನೆಲ್ಲ ನಾನು ಜಸ್ಟ್ 40 ಸೆಕೆಂಡ್ಸಲ್ಲಿ ನೋಟ್ ಮಾಡಿ ಜನಕ್ಕೆ ತಲುಪಿಸ್ಬೇಕು. ಎಷ್ಟು ಕಷ್ಟ ಅಲ್ವಾ ಕಂಟೆಂಟ್ ಕ್ರಿಯೇಟರ್ಸು. ವಿಡಿಯೋ ಎಡಿಟಿಂಗ್ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಮುಗಿದಿದ್ದು 11:30. ಅದಾದಮೇಲೆ ಹೇಗೋ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಮ್ಯಾಗಿ ಮಾಡ್ಕೊಂಡು ತಿನ್ನೋಷ್ಟೊಳಗೆ 12:30 ಆಗಿತ್ತು. ಅದಾದಮೇಲೆ ಅರಟೆ ಹೊಡೆದು ಮಲ್ಕೊಳ್ಳೋಷ್ಟೊಳಗೆ ನಮಗೆ 1 o'clock ಆಗಿತ್ತು. ಕಿಟಕಿ ತೆಗೆದ್ರೆ ಸಾಕು ಹೇಸಿ ತಲೆನೋವಿತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವಿಕ್ಸ ಮೆಸೇಜ್ ಮಾಡ್ಕೊಂಡೆ. ಅದಾದಮೇಲೆ ಇಂಥ ಬ್ಯೂಟಿಫುಲ್ ಲೈಫ್ ಕೊಟ್ಟಿರೋದಕ್ಕೆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಗುಡ್ ನೈಟ್ ಹೇಳ್ತಾ ನಿಮಗೆ ಮಲ್ಕೊಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.